ಬರ್ತದೆ ಬೆಳತನ ಆ ಒಡ್ಡ ಮೇಲೆ ಮಲ್ಕೊಂಡು ಕೆಲವೊಮ್ಮೆ ಅಲ್ಲಿ ಜೀವ ಜಂತುಗಳಿಂದ ಅದರಲ್ಲೂ ಈ ವಿಷಕಾರಿ ಜಂತುಗಳಿಂದ ಸತ್ತವರು ಇದ್ದಾರೆ ನೀರು ಹಾಸುವ ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗೆ ಪಾಪ ಯಾಕಂದ್ರೆ ಎಲ್ಲ ಕಡೆ ಬೆಳಗ್ಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಬಟ್ ನೀರಾವರಿ ಏನಿದೆ ನೀರು ಹಾಕಲೇಬೇಕಾಗ್ತದೆ ಹಗಲಿ ಹೊತ್ತಂತೆ ನಮ್ಮ KEB ಗೊತ್ತದ ನಿಮಗೆ ಪಾಪ ಯಾವಾಗಲೂ ಲಾಸ್ ತೋರಿಸ್ತಾ ಇತ್ತು ಈ ಸಲ ನೋಡ್ರಿ ಎಲ್ಲರಿಗೂ ಫ್ರೀ ವಿದ್ಯುತ್ ಕೊಟ್ಟು ಇಲ್ಲಿ ಲಾಸು ತೋರಿಸ್ತಾ ಇಲ್ಲ ಲಾಭನೂ ತೋರಿಸ್ತಾ ಇಲ್ಲ ಅದು ಗೊತ್ತಿಲ್ಲ ಅದನ್ನೂ ವಿಚಾರ ಮಾಡೋದು ಅದು KEBದು ಬಟ್ ಹೀಗಾಗಿ ನಮ್ಮ ರೈತರು ನೀರು ಹಾಯಿಸಿ ಬೆಳೆ ಬೆಳೆದ ಚಲೋ ಉತ್ಪನ್ನ ತೆಗೆದು ಲಾಭದಲ್ಲಿಲ್ಲ ಆ ಲಾಭದಲ್ಲಿ ಆಗುವಂಥ ಒಂದು ವ್ಯವಸ್ಥೆಯನ್ನು ಈ ಎಲ್ಲ DCC ಬ್ಯಾಂಕಿನ ಈ ನಿರ್ದೇಶಕರು ಜೊತೆಗೆ ನಿರ್ದೇಶಕರು ಯಾರು ಆಯ್ಕೆ ಮಾಡ್ತಾರಲ್ಲ ಈ ಡೆಲಿಗೇಟ್ಸ್ ಅಂತ ಕರಿತೀವಿ ಅಥವಾ ಡೆಲಿಗೇಷನ್ ಫಾರ್ಮ್ ಇದ್ದವರು ಎಚ್ಚರಿಕೆಯಿಂದ ಅವ್ರಿಗೆ ಒಂದೇ ಡಿಮಾಂಡ್ ಇಟ್ಟಿರಿ ಎಲ್ಲರೂ ಯಾರಿಗೆ ಹೊಡಾಕ್ತೀರಿ ಅವ್ರಿಗೆ ಇಲ್ಲಪ್ಪ ನಮಗೆ ಗೋಡೌನ್ ಮಾಡಿಕೊಡ್ರಿ ನಮ್ಮ ಮಾರ್ಕೆಟ್ ಮಾಡಿಕೊಡ್ರಿ ಇದು ರೈತರೇ ಕೇಳ್ಬೇಕು ರೀ ಯಾಕೆ ನನಗೆ ಹಸುವಾಗಿದೆ ನಾನು ಕೇಳ್ಬೇಕು ನಾನು ಊಟ ಮಾಡ್ಬೇಕು ಇನ್ನೊಬ್ರು ಹೇಳಿದ್ರೆ ಇನ್ನೊಬ್ರು ಊಟ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬುವುದಿಲ್ಲ ಈ ಸಿದ್ಧಾಂತವನ್ನು ತಿಳ್ಕೊಂಡು ಪ್ರತಿ ರೈತನಿಂದ ಆಯ್ಕೆಯಾದ ಸದಸ್ಯ ಅದರಲ್ಲೂ PKPSದ ಡೆಲಿಗೇಷನ್ ಫಾರ್ಮ್ ಪಡೆದಂತಹ ರೈತ ಮೊದಲು ಕೇಳ್ಬೇಕಾಯ್ತು ನಮ್ಮ ಮಾರ್ಕೆಟ್ ಕೊಡ್ರಿ ಗೋಡೌನ್ ಕೊಡ್ರಿ ಇದು ಎರಡು ಅನುಕೂಲ ಮಾಡಿಕೊಡ್ರಿ ಅನ್ನುವಂಥ ಮಾತನ್ನು ಹೇಳಿ ವಿಶ್ವಾಸ ತೊಗೊಂಡು ಹೆಜ್ಜೆ ಇಡಬೇಕಾದ್ರೆ ಆ ದಿಶೆ ನಮ್ಮ ನಿರ್ದೇಶಕರು ಹೆಜ್ಜೆ ಇಡಲಿ DCC ಬ್ಯಾಂಕು ಹೆಜ್ಜೆ ಇಡಲಿ ಯಾಕೆ ಕೇವಲ ಬರೀ ಸಾಲ ಕೊಡೋದು ಅಷ್ಟೇ ಅಲ್ಲ ಮಾರ್ಕೆಟ್ ಕೊಟ್ಟಾಗ ಸಾಲು ಹರಿತದೆ ಲಾಭವೂ ಆಗ್ತದೆ ಬ್ಯಾಂಕಿಗೂ ಒಂದು ಉತ್ತಮ ವ್ಯವಹಾರ ಶುರು ಆಗ್ತವೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.